ಹಾಯ್ ಫ್ರೆಂಡ್ಸ್, ನಿನ್ನೆ RCB ವರ್ಸಸ್ ಡೆಲ್ಲಿ ಮ್ಯಾಚ್ದಾಗ ನಮ್ಮ RCB ಸೋತಿದ್ಕ ಅಪೋಸಿಟ್ ಟೀಮ್ದವ್ರು ಅನ್ಕೊಂಡ್ಬಿಟ್ಟಾರು ನಮ್ಮ RCB ಫ್ಯಾನ್ಸ್ಗಳು ನಮ್ಮ RCB ಟೀಮಿಗೆ ಟ್ರೋಲ್ ಮಾಡ್ತೀವಿ ಅಂತೇಳಿ. ಅಲ್ಲೋ 18 ವರ್ಷದಿಂದನೇ ಟ್ರೋಲ್ ಮಾಡಿಲ್ಲ, ಇನ್ನು ಬರೀ ಒಂದು ಮ್ಯಾಚ್ ಸೋತಿದ್ದಕ್ಕೆ ಟ್ರೋಲ್ ಮಾಡ್ತೀವ? ಚಾನ್ಸೇ ಇಲ್ಲ. ಅಷ್ಟು ಕಷ್ಟು ಮ್ಯಾಚ್ ಸೋತ್ರು ಪರವಾಗಿಲ್ಲ, ಬಟ್ ನಮ್ಮ RCB ಫ್ಯಾನ್ಸ್ಗಳು ಯಾವತ್ತೂ ನಮ್ಮ RCB ಟೀಮಿಗೆ ಟ್ರೋಲ್ ಮಾಡಲ್ಲ. ನಮ್ಮ RCB ಟೀಮ್ ಏನಂತ ಹೇಳಿ ನಮಗೆ ಗೊತ್ತೈತಿ. ಸೊ ನಿಮ್ದು ನೀವು ನೋಡ್ಕೊರಿ. ನಿನ್ನೆ ಮ್ಯಾಚ್ದಾಗ ಡೇ ಮ್ಯಾಚ್ ಇತ್ತು. ಆಬ್ವಿಯಸ್ಲಿ ಗೊತ್ತೇ ಇತ್ತು, ಯಾರು ಫಸ್ಟ್ ಬ್ಯಾಟಿಂಗ್ ತಗೋತಾರಲ್ಲ ಅವ್ರಿಗೆ ಪಿಚ್ ಡಿಫಿಕಲ್ಟ್ ಆಗುತ್ತೆ ಅಂತೇಳಿ, ಯಾರು ಸೆಕೆಂಡ್ ಬ್ಯಾಟಿಂಗ್ ತಗೋತಾರಲ್ಲ ಅವ್ರಿಗೆ ಪಿಚ್ ಈಸಿ ಆಗುತ್ತೆ ಅಂತೇಳಿ ಮೊದಲೇ ಗೊತ್ತಿತ್ತು. ಸೊ ನಮ್ಮ RCB ದವರು ಏನಿಲ್ಲ, ತೊಂದರೆ ಇಲ್ಲ, 10 ರಿಂದ 15 ರನ್ ಶಾಟ್ ಹೊಡೆದ್ರು ಪರವಾಗಿಲ್ಲ. ಬಟ್ ನಮ್ಮ KL ರಾಹುಲ್ ಗುರು ನೆಕ್ಸ್ಟ್ ಲೆವೆಲ್ ಅಂದ್ರೆ ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗ್ ಮಾಡಿದ್ರು. ಸೊ ಅವ್ರ ಬ್ಯಾಟಿಂಗ್ ನೋಡಿ ನನಗಂತೂ ಭಾಳ ಅಂದ್ರೆ ಭಾಳ ಖುಷಿ ಆಯಿತು. ಗ್ರೇಟ್ ಬ್ಯಾಟಿಂಗ್ ಮಾಡಿದ್ರು. ಸೊ ಅವರಿಗಂತೂ ಕ್ರೆಡಿಟ್ ಕೊಡಲೇಬೇಕು. ಸೊ KL ರಾಹುಲ್ ಬ್ಯಾಟಿಂಗ್ ಆಡೋದು ನೋಡಿ ನಾ ಅನ್ಕೊಂಡಿದ್ದೆ 15 ಓವರ್ದಾಗ ಡೆಲ್ಲಿದವ್ರು ಮ್ಯಾಚ್ ಮುಗಿಸ್ತಾರಂತೇಳಿ. ಬಟ್ ನಮ್ಮ RCB ಬಾಲರ್ಸ್ಗಳು ಕಮ್ ಬ್ಯಾಕ್ ಮಾಡಿದ್ರಲ್ಲ ನೆಕ್ಸ್ಟ್ ಲೆವೆಲ್ ಗುರು. ಕುರ್ನಾಲ್ ಪಾಂಡ್ಯ, ಭುವನೇಶ್ವರ್ ಕುಮಾರ್ ಭಾರಿ ಅಂದ್ರೆ ಭಾರಿ ಬೌಲಿಂಗ್ ಮಾಡಿದ್ರ. ಆಮೇಲೆ ನಮ್ಮ RCB ಫೀಲ್ಡಿಂಗ್ ಗುರು ಸಾಲ್ಟು, ಆಮೇಲೆ ಜಿತೇಶ್ ಶರ್ಮಾ, ನಮ್ಮ ವಿರಾಟ್ ಕೊಹ್ಲಿ ನೆಕ್ಸ್ಟ್ ಲೆವೆಲ್ ಫೀಲ್ಡಿಂಗ್ ಗುರು. ಆಮೇಲೆ ನಮ್ಮ ವಿರಾಟ್ ಕೊಹ್ಲಿ 2 ಮ್ಯಾಚಿಂದ ಫೀಲ್ಡಿಂಗೇ ಮಾಡಿರಲಿಲ್ಲ. ನಿನ್ನೆ ಮ್ಯಾಚ್ದಾಗ ಫೀಲ್ಡಿಂಗು ಮಾಡಿದ್ರು, ಕ್ಯಾಚ್ ತಗೊಂಡ್ರು, ಮತ್ತು ಅಗ್ರೆಷನ್ ತೋರಿಸಿದ್ರು. ಮಾರಾಯ ಮ್ಯಾಚ್ ಸೋತ್ರು ಪರವಾಗಿಲ್ಲ, ಬಟ್ ನಮ್ಮ ವಿರಾಟ್ ಕೊಹ್ಲಿ ಕಮ್ ಬ್ಯಾಕ್ ಮಾಡಿದ್ರಲ್ಲ ನೆಕ್ಸ್ಟ್ ಲೆವೆಲ್ ಗುರು. ಇವಾಗಲೇ ಎಷ್ಟು ಕೆಟ್ಟ ದೃಷ್ಟಿ ಬೀಳ್ತಾವೋ ಬಿದ್ದು ಬಿಡ್ಲಿ. ಆಮೇಲೆ ಸೆಮಿಫೈನಲ್ಲು ಫೈನಲ್ಗೆ ಹೋದ್ಮೇಲೆ ಕೆಟ್ಟ ದೃಷ್ಟಿಗಳು ಬೀಳೋದು ಬೇಕಾಗಿಲ್ಲ. ಇವಾಗಲೇ ಎಷ್ಟು ಬೀಳ್ತಾವೋ ಬಿದ್ದು ಬಿಡ್ಲಿ, ಕಮ್ ಬ್ಯಾಕ್ ಮಾಡೇ ಮಾಡ್ತೀವಿ. ಡೆಲ್ಲಿದವರು ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂದಾಗ ಬಂದು ಮ್ಯಾಚ್ ಗೆದ್ದಾರಲ್ಲ, ಟೆನ್ಷನ್ ತಗೋಕ್ ಹೋಗ್ಬೇಡ್ರಿ. ನೆಕ್ಸ್ಟ್ ಮ್ಯಾಚ್ ಡೆಲ್ಲಿ ಜೊತೆ ಅವ್ರ ಹೋಮ್ ಗ್ರೌಂಡ್ದಾಗ ಹೋಗಿ ಮ್ಯಾಚ್ ಗೆದ್ದು ಸೆಲೆಬ್ರೇಟ್ ಮಾಡಿ ತೋರ್ಸೋಣ. ಜೈ RCB.